ತುಂಬ ಬದ್ನಿಕಾಯಿ ಪಲ್ಯ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಆದರೆ ಈ ಪಲ್ಯ ಮಾಡ್ಲಿಕ್ಕೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗ್ತದ್ರಿ. ಈ ಮಸಾಲಿನೇ ನಮ್ಮ ಬದ್ನಿಕಾಯಿ ಪಲ್ಯಾಗ ಭಾರಿ ಸ್ಪೆಷಲ್ ಮಾಡ್ತದ್ರಿ. ಇಲ್ಲಿ ನೋಡ್ರಿ, ನಾ ಇಲ್ಲಿ ಒಣ ಕೊಬ್ಬರಿ, ಒಣ ಮೆಣಸಿನಕಾಯಿ, ಧನಿಯಾ ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡೇನ್ರಿ. ಈಗ ಇವಕ್ಕೆಲ್ಲ ಒಂದೇ ಸಲ ಏನು ಮಾಡ್ತೀನಿ ನಾ ಈ ಕುಟ್ಟ ಕಲ್ಲಿನಾಗ ಹಾಕ್ತೀನಂತ್ರಿ. ನಾವು ಇದಕ್ಕೆ ಕಲ್ಬತ್ತಿ ಅಂತ ಕರಿತೇವ್ರಿ. ಈಗ ಇದಕ್ಕೆ ಚಂದ ಪುಡಿ ಮಾಡ್ಕೊಂಡು ತರ್ತೀನಿ ರೀ. ಪೂರ್ತಿ ನುಣ್ಣಗೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಅವಳ ಚವಳ ಇದ್ದು ನಡೀತದ. ಇದು ಇಲ್ಲ ಅಂತಂದ್ರೆ ಮಿಕ್ಸಿಗೆ ಜಾರ್ನಾಗ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಂದು ಮಾಡ್ಕೋಬೋದ್ರಿ, ನಡೀತದ. ನೋಡ್ರಿ ಈ ಥರ ಆಗ್ಯದ. ನಮ್ಮಲ್ಲಿ ಹಸಿ ಮೆಣಸಿನ್ಕಾಯಿ ಇದ್ದಿದ್ದಿಲ್ಲ, ಅದಕ್ಕೇನು ಮಾಡತ್ತೀನಿ ರೀ, ಕುಟ್ಟಿದ್ದು ಪೇಸ್ಟ್ ಇದ್ರಿ ಅದು ಸೇರಿಸೀನಿ. ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಕುಟ್ಬೋದು. ಹಾಗೆ ಉಪ್ಪು ಹಾಕಿ ಏನು ಮಾಡ್ತೀನಿ ರೀ, ಇದಕ್ಕೆ ಚಂದ ಕಲಿಸ್ತೀನಂತ್ರಿ. ಈ ಥರ ಈಗ ನಮ್ದಿಲ್ಲಿ ಸ್ಟಫಿಂಗು ರೆಡಿ ಆಗ್ಯದ್ರಿ. ಇದೆಲ್ಲ ಒಂದು ಪ್ಲೇಟ್ನಾಗ ತೆಗೆದಿಡ್ತೀನಂತ. ಭಾಳ ಅಂದ್ರೆ ಭಾಳ ರುಚಿ ಹುಡ್ತದ್ರಿ. ನೀವು ಒಂದು ಸರ್ತಿ ಮಾಡಿ ನೋಡ್ರಿ ನಮ್ಮ ಬದ್ನಿಕಾಯಿ ಪಲ್ಯದಾಗ. ಈಗ ನೋಡ್ರಿ, ಬದ್ನಿಕಾಯಿ ಎಲ್ಲ ಹಿಂಗೆ ತೊಳೆದು ಒಣಗಿಸಿ ತಂದೀನಿ ರೀ. ಅಂದ್ರೆ ನೀರೆಲ್ಲ ಒರೆಸಿ ತಂದೀನಿ. ಈ ಥರ ಕಟ್ ಮಾಡ್ಕೋಬೇಕಾಗ್ತದೆ. ಈಗ ಇದ್ರಾಗ ನಾವು ಈ ಮಸಾಲೆ ಏನು ನಾವು ಕೊಟ್ಟಿಟ್ಟಿದ್ದೇವಲ್ರಿ, ಅದು ತುಂಬ್ಕೋತಾ ಹೋಗ್ಬೇಕಾಗ್ತದೆ. ಎಲ್ಲ ಬದ್ನಿಕಾಯ್ದಾಗೂ ಇದೇ ಥರ ನಾನು ತುಂಬಿ ಅವಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ್ರಿ. ಈಗ ನೋಡ್ರಿ, ಒಂದು ಮಿಕ್ಸಿ ಜಾರ್ನಾಗ ನಾ ಇಲ್ಲಿ ಒಂದಿಷ್ಟು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎರಡು ಸೇರಿಸೀನಿ ರೀ. ಹಾಗೆ ಈಗ ಈ ತುಂಬಿ ಉಳ್ದಿದ್ದೇನು ಮಸಾಲೆ ಇತ್ತಲ್ರಿ ಕೊಟ್ಟಿದ್ದು, ಅದು ಇದ್ರಾಗೆ ಸೇರಿಸ್ಬಿಡ್ತೀನಂತ. ಈಗ ಇದಕ್ಕೆಲ್ಲ ಚಂದ ನುಣ್ಣಗೆ ನಾನು ಗ್ರೈಂಡ್ ಮಾಡಿಕೊಂಡು ತರ್ತೀನಂತ್ರಿ. ಈಗ ಇದಕ್ಕೆ ಸೈಡಿಗೆ ಎತ್ತಿ ಇಡ್ತೀನಂತ್ರಿ. ಈಗ ಒಂದು ಕಡಾಯಿನಾಗ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ತೀನಂತ್ರಿ. ಎಣ್ಣೆ ಬಿಸಿ ಆಯ್ತಂದ್ರೆ ಈಗ ನಾವೇನು ಸ್ಟಫ್ ಮಾಡಿ ಇಟ್ಟಿದ್ದೇವಲ್ರಿ ಬದ್ನಿಕಾಯಿ, ಅವೆಲ್ಲ ತಂದು ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಮತ್ತು ಇವಾಗ ಹುರ್ಕೋತಾ ಹೋಗ್ತೀನಂತ್ರಿ. ಬೇಕಾದ್ರೆ ನೀವೇನು ಮಾಡ್ಬೋದು ಅಂದರೆ ಜಾಸ್ತಿ ಎಣ್ಣೆ ಹಾಕಿ ಇವಾಗ ಡೀಪ್ ಫ್ರೈನೂ ಮಾಡ್ಬೋದ್ರಿ. ಅದನ್ನ ಇಲ್ಲಿ ಶಾಲೋ ಫ್ರೈನೇ ಮಾಡ್ಲತ್ತೀನಿ. ಸ್ವಲ್ಪ ಹಿಂಗೆ ಬಣ್ಣ ಬದಲಾಸ್ತಂದ್ರೆ ಮತ್ತು ಮೆತ್ತಗಾದು ಅಂದ್ರೆ ಏನು ಮಾಡ್ಬೇಕ್ರಿ, ಇವಾಗೆಲ್ಲ ತೆಗೆದು ಇಟ್ಬಿಡ್ಬೇಕ್ರಿ. ಈಗಿದ್ರದ್ದು ಪಲ್ಯನ ಹೆಂಗೆ ಮಾಡಿನಂತ ಈಗ ತೋರಿಸ್ತೀನಂತ ಬರ್ರಿ. ಅದೇ ಕಡಾಯಿನಾಗ ಮತ್ತು ಎಣ್ಣೆ ಹಾಕ್ಲತ್ತೀನಿ ರೀ. ಎಣ್ಣೆ ಚಲೋ ಬಿಸಿ ಆಯ್ತಂದ್ರೆ ಸಾಸಿ ಮತ್ತು ಜೀರಿಗೆಗೆ ಹಾಕಿ ಚಂದ ಕುಣಿಸ್ತೀನಂತ್ರಿ. ಅವಕ್ಕೆ ನೋಡ್ರಿ ಈ ಥರ ಹಾರ್ಲತ್ತು ಅಂತಂದ್ರೆ ಒಂದಿಷ್ಟು ಉಳ್ಳಾಗಡ್ಡಿ ಸೇರಿಸ್ಬಿಡ್ಬೇಕ್ರಿ. ಇನ್ನು ಇಷ್ಟ ಇದ್ರೆ ಜಾಸ್ತಿ ಸೇರಿಸ್ರಿ, ನಡೀತದ. ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದ್ರಾಗ ಒಂದಿಷ್ಟು ಕರಿಬೇವನ್ನು ಸೇರಿಸ್ಬಿಡ್ತೀನಂತ. ಈಗ ಇವೆರಡಕ್ಕೂ ಮತ್ತೊಂದು ಸ್ವಲ್ಪ ಇಲ್ಲಿ ಫ್ರೈ ಮಾಡ್ಕೋತೀನಂತ್ರಿ. ಈಗ ಇವೆರಡಕ್ಕೂ ಏನು ಮಾಡ್ತೀನಿ ರೀ, ಸ್ವಲ್ಪ ಹೊತ್ತು ನಾ ಹಿಂಗೆ ಸ್ವಲ್ಪ ಬಣ್ಣ ಬದಲಾಸತ್ತಿನ ಫ್ರೈ ಮಾಡಿಕೊಂಡು ಈಗ ನಾ ಏನು ರುಬ್ಬಿಟ್ಟಿದ್ದಲ್ರಿ ಮಸಾಲೆ, ಅದು ಇದ್ರಾಗ ಬರಕ್ಕೆ ಬಿಡ್ತೀನಂತ. ಹಾಗೆ ಜಾರಿನಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ಅವನು ಇದ್ರಾಗೆ ಹಾಕ್ಬಿಡ್ತೀನಂತ. ಬೇಕನ್ಸರ ಮುಂದೆ ನಮಗೆ ಮತ್ತು ನೀರು ಹಾಕೋಬೇಕಾಗ್ತದೆ. ಈಗ ಇದಕ್ಕೆ ಚಂದ ಕಲಿಸಿ ಒಂದು 2-3 ನಿಮಿಷ ಇದಕ್ಕೆ ನಾವು ಸಣ್ಣ ಊರಿನಾಗ ಕುದಿಸ್ಬೇಕಾಗ್ತದೆ. ಒಂದು 2-3 ನಿಮಿಷ ಚಂದ ಕುದಿತಂದ್ರೆ ಏನು ಮಾಡ್ಬೇಕ್ರಿ, ಇದ್ರಾಗ ಪುಡಿ ಖಾರ, ಅರಿಶಿನ ಪುಡಿ ಮತ್ತು ಒಂದು ಈಟೆ ಗರಂ ಮಸಾಲೆ ಹಾಗೆ ಉಪ್ಪು ಸೇರಿಸ್ಲತ್ತೀನಿ ರೀ. ಉಪ್ಪು ನಾವು ಮಸಾಲೆ ಕುಟ್ಬೇಕಾದ್ರೆ ಹಾಕಿದ್ದೇವ್ರಿ, ಹೀಗಾಗಿ ನೋಡಿಬಿಟ್ಟು ಹಾಕೋಬೇಕಾಗ್ತದೆ. ಎಲ್ಲ ಹಾಕಿದ್ಮೇಲೆ ಚಂದ ಕಲಿಸಿ ಮತ್ತು ಇದಕ್ಕೆ ಒಂದು 2 ನಿಮಿಷ ನಾವು ಕುದಿಸ್ಬೇಕ್ರಿ. ಹಿಂಗೆ ಕುದಿತಂದ್ರೆ ಈಗ ನಾವೇನು ಹುರಿದಿಟ್ಟಿದ್ದು ಬದ್ನಿಕಾಯಿಗಳಿದ್ದು ಅಲ್ರಿ, ಅವೆಲ್ಲ ತಂದು ಇದ್ರಾಗ ಹಾಕ್ಬಿಡ್ತೀನಂತ. ಹಾಕಿ ಈಗ ಇದಕ್ಕೆ ಚಂದ ನಾನು ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ಕೋತೀನಂತ. ಭಾಳ ಅಂದ್ರೆ ಭಾಳ ರುಚಿ ಇರ್ತದ್ರಿ. ನೀವು ಒಂದ್ಸಲ ಮಾಡಿ ನೋಡ್ರಿ. ಈಗ ಚಟ್ನಿ ಪುಡಿಗಳೆಲ್ಲ ಹಾಕಿ ಮಾಡೋದು ನಿಮ್ಗೆ ಆಲ್ರೆಡಿ ತೋರಿಸೀನಿ ರೀ. ಮತ್ತೊಂದು ಮೆಥಡ್ನಾಗೂ ತೋರಿಸೀನಿ ರೀ. ಬೇಕಾದ್ರೆ ನಂದು ಚಾನಲ್ನಾಗ ಹೋಗಿ ಅಂದರೆ ಯೋಗ್ಯ ಸವಿರುಚಿದಾಗ ಹೋಗಿ ಒಂದ್ಸಲ ನೀವು ಚೆಕ್ ಮಾಡ್ಕೊಡ್ರಿ. ಇದು ಒಂಥರ ಅದ ರೀ, ಭಾಳ ಮಸ್ತ್ ಆಗ್ತದೆ ಇದನ್ನು. ಈಗ ಇದ್ರಾಗ ಇನ್ನೂ ಸ್ವಲ್ಪ ನೀರು ಹಾಕ್ತೀನಂತ್ರಿ. ಯಾಕಂದ್ರೆ ಅವು ಬದ್ನಿಕಾಯಿ ಕುದಿಬೇಕಲ್ರಿ, ಹೀಗಾಗಿ ಸ್ವಲ್ಪ ನೀರು ಹಾಕೀನ್ರಿ ನಾ. ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಹಾಗೆ ಮುಚ್ಕೋತಾ ತೆರ್ಕೋತಾ ನಾವು ಎಲ್ಲಿನ ತನ ಇದಕ್ಕೆ ನಾವು ಕುದಿಸ್ಬೇಕಂತಂದ್ರೆ ಬದ್ನಿಕಾಯಿ ನೋಡ್ರಿ ಹಿಂಗೆ ಮೆತ್ತಗಾಗ್ಬೇಕ್ರಿ, ಅಲ್ಲಿನ ತನ ನಾವು ಕುದಿಸ್ಬೇಕಾಗ್ತದೆ. ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಹಾಕ್ತಾರೆ ಆಯ್ತು ರೀ. ನಮ್ಮದು ಬಂದು ಸ್ಪೈಸಿ ಈ ಬದ್ನಿಕಾಯಿ ಪಲ್ಯ ಇಲ್ಲಿ ರೆಡಿ ಆಗಿಬಿಡ್ತದ್ರಿ. ಅದೇ ರೀ ನಮ್ಮದು ತುಂಬ ಬದ್ನಿಕಾಯಿ ಇಲ್ಲಿ ರೆಡಿ ಆಗಿಬಿಡ್ತದ್ರಿ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಸರಿ ಮಸ್ತ್ ಕಾಂಬಿನೇಷನ್ ಅದ ರೀ. ಹಂಗಾದ್ರೆ ನೋಡಿರಲ್ರಿ, ನೀವು ಒಂದ್ಸಲ ಈ ಮೆಥಡ್ನಾಗ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.